ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ಬರ್ರಿ, ಇದು ಸೀಕರ್ಣಿ ತುಪ್ಪ ಮತ್ತು ಉಪ್ಪಿನಕಾಯಿ ಜೊತೆಗೆ ಜಿಟ್ಟಿನ ಚಪಾತಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್. ಮಾವಿನಕಾಯಿ ಸೀಸನ್ ಬಂತು ಅಂದ್ರೆ ಸೀಕರ್ಣಿ ಮತ್ತು ಈ ಜಿಟ್ಟಿನ ಚಪಾತಿ ತಿನ್ನಲಿಲ್ಲ ಅಂದ್ರೆ ಆ ಸೀಸನ್ನಿಗೆ ಬೆಲೆನೇ ಇರೋದಿಲ್ಲ ನೋಡ್ರಿ. ಹಾಗೆ ಇಲ್ಲಿ ನಾನು ಸೀಕರ್ಣಿ ಮಾಡ್ಕೊಳಕ್ಕೆ ಹಣ್ಣಾಗಿರೋ ಮಾವಿನ ಹಣ್ಣು ತೊಗೊಂಡು ಅದನ್ನು ಕಲಿಸ್ಕೊಂಡು ಅದಕ್ಕೆ ಇಲ್ಲಿ ಬೆಲ್ಲ ಹಾಕಿ ಕರಗಿಸ್ಕೊಂಡಿದ್ನಿ. ನಂತರ ಅದು ಕರಗಿದ ಮೇಲೆ ಇಲ್ಲಿ 2 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ, 1 ಸ್ಪೂನಷ್ಟು ಚಿಟಿಕೆ, ಸಣ್ಣ ಸ್ಪೂನ್ ಮತ್ತು ದೊಡ್ಡದಲ್ಲ, 1 ಚಿಟಿಕೆಯಷ್ಟು ಮೆಣಸಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಕಾಳು ಮೆಣಸು. ಲಾಸ್ಟಿಗೆ ಒಂಚೂರು ಉಪ್ಪು ಹಾಕ್ಕೊಂಬಿಟ್ಟು ಕಲಿಸ್ಕೊಂಬಿಟ್ರೆ ಇದು ಮಸ್ತ್ ಪಕ್ಕಿ ಸೀಕರ್ಣಿ ರೆಡಿ ನೋಡಿರಿ. ಮಾವಿನ ಹಣ್ಣಿನ ಮೇಲೆ ಡಿಪೆಂಡ್ ಆಗ್ತೀರಿ. ಮತ್ತು ಸೀಕರ್ಣಿ ಮಾವಿನ ಹಣ್ಣು ಹುಳಿ ಇದ್ದು ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿರಿ. ಇದು ಸಿಹಿ ಮಾವಿನ ಹಣ್ಣಿತ್ತು, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇಲ್ಲಿ ಗೋಧಿ ಹಿಟ್ಟನ್ನು ಈ ಥರನಾಗಿ ಸ್ವಲ್ಪ ಮಿದು, ಚಪಾತಿ ಹಿಟ್ಟಿನಕಿತ್ಲು ಸ್ವಲ್ಪ ಮಿದುವಾಗಿ ಕಲಿಸಿಟ್ಕೊಂಡಿದ್ದೀನಿ. ಇದರೊಳಗೆ ಇವಾಗ ಒಂದೊಂದು ಉಂಡೆ, ಅಂದರೆ ಜೋಳದ ಮುದ್ದೆ ಮಾಡ್ಕೊಂಡಿದ್ನಲ್ಲ, ಆ ಮುದ್ದೆ ತಣ್ಣಗಾದ್ಮೇಲೆ ಅದನ್ನು ಚಲೋ ತಂಗಿ ಮಿಚ್ಕೊಂಡು ಅದರಿಂದ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಆ ಉಂಡೆನಿ ಚಪಾತಿ ಹಿಟ್ಟಿನೊಳಗೆ ಹೋಳ್ಗೆ ಹೂರ್ಣ ತುಂಬ್ತೀವಲ್ಲ ಹಂಗೆ ತುಂಬಿಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಇದು ನಮ್ಮ ಜಿಟ್ಟಿನ ಚಪಾತಿ ರೆಡಿ. ಅಥವಾ ಇದಕ್ಕೇನಂತಿರಪ್ಪ ಇನ್ನೊಂದಂದರೆ ಬಿಳಿ ಹೋಳ್ಗೆ ಅಂತಾರೆ ಇಲ್ಲಿ ಕೆಲವೊಂದು ಸೈಡ್. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಇವನ್ನ ಜಿಟ್ಟಿನ ಚಪಾತಿ ಅಂತೀವಿ. ಇದು ಮಾತ್ರ ಫೇಮಸ್ ನೋಡ್ರಿ. ಹೇಳಕ್ಕೂ ಫೇಮಸ್ಸ, ಮಾಡೋಕ್ಕೂ ಫೇಮಸ್ಸ, ಜೊತೆಗೆ ತಿನ್ನೋಕೆ ಟೇಸ್ಟ್ ಕೂಡ ಮಸ್ತ್ ಪಕ್ಕಿಯಾಗಿರ್ತೈತಿ. ಯಾರೆಲ್ಲ ಮಾಡಿಲ್ಲ ಅವ್ರು ಬೇಕಾದ್ರೆ ಮಾಡಿ ನೋಡಿರಿ. ಜೋಳದ ಮುದ್ದೆಗಂತೂ ಯಾರು ಗೊತ್ತಿದ್ರೆ ಅಂತೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲ ಇದ್ದರೆ ಏನಿಲ್ಲ. ನಾನು ಅದು ಮುದ್ದೆ ವಿಡಿಯೋ ಮಾಡೋದು ಹಾಕಿಲ್ಲ ಇಲ್ಲಿ. 1-2 ಲೋಟದಷ್ಟು ನೀರನ್ನು ಒಂದು ಪಾತ್ರೆ ಒಳಗೆ ಚೆನ್ನಾಗಿ ಕುದಿಯಾಕಿಡ್ರಿ. ಕುದಿ ಬಂದಮೇಲೆ ಅದಕ್ಕೊಂಚೂರು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ರಿ. ಕುದಿ ಬಂದಮೇಲೆ ಅದಕ್ಕೆ ಮತ್ತೆ ಅದೇ 2 ಲೋಟದಷ್ಟೇ, ನೀವು ಯಾವ ಲೋಟ ತೊಗೊಂಡಿರ್ತೀವೋ ಅದೇ ಲೋಟದ ಅಳತೆಯಲ್ಲೇ ಜೋಳದ ಹಿಟ್ಟನ್ನು ಜಡಿ ಇಟ್ಕೊಂಡು ಹಾಕಿ ಚಲೋ ಹೊತ್ತಂಗೆ ಮುದ್ದೆ ತಿರ್ಕೊಂಬಿಟ್ರಿಪ್ಪ ಅಂದ್ರೆ ನಿಮ್ದು ಜೋಳದ ಮುದ್ದೆ ರೆಡಿ. ಅದನ್ನು ಇದ್ರೊಳಗೆ ಹಾಕಿ ಈ ಥರನ ಲಟ್ಟಿಸ್ಕೊಂಡ್ರೆ ನೀವು ಮಸ್ತ್ ಪಕ್ಕಿ ಜಿಟ್ಟಿನ ಚಪಾತಿ ರೆಡಿ. ಇದು ಬರೀ ಹೇಳಿದ್ರೆ ನೋಡಿದ್ರೆ ಸಾಲದು, ತಿಂದು ನೋಡಿದವ್ರಿಗೆ ಅದರ ಅನುಭವ ಗೊತ್ತಿರ್ತೈತಿ, ಅದ್ರ ರುಚಿನೂ ಗೊತ್ತಿರ್ತೈತಿ. ನಾ ಮಾತ್ರ ನೋಡ್ರಿ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರತಿ ಮಾವಿನ ಹಣ್ಣಿನ ಸೀಸನ್ನಾಗ ಇದನ್ನು ಮಾಡೇ ಮಾಡ್ತೀವಿ. ಅಪ್ ಟು ಸೀಸನ್ ಮುಗಿಯೋವರೆಗೂ ಇದ್ದಿದ್ದೇ ನಮಗಿದು. ಹಾಗಾಗಿ ಇವತ್ತು ಕೂಡ ಮಾಡಿದ್ದೆ. ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದರೊಳಗೆ ನಮ್ಮ ಮನೆಯವ್ರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದಾರೆ. ಭಾಳ ಅಂದ್ರೆ ಭಾಳ ಸೂಪರಾಗಿತ್ತು.